ಅಫ್ಜಲ್ಪುರದಲ್ಲಿ ರಾಜ್ಯ ಮಟ್ಟದ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ಸನ್ಮಾನ ಹಾಗೂ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ. ಹೌದು ವೀಕ್ಷಕರೇ, ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಓದುವ ಹವ್ಯಾಸ ಹಾಗೂ ನಿರಂತರ ಕಲಿಕೆಯ ಮನೋಭಾವ ಬೆಳೆಸಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಬಡತನವಾಗಲಿ ಸಿರಿತನವಾಗಲಿ ಶಿಕ್ಷಣಕ್ಕೆ ಅಡ್ಡಿಯಾಗದಂತೆ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು ಎಂದು ಇನ್ಸೈಟ್ IAS ಸಂಸ್ಥೆಯ ಮುಖ್ಯಸ್ಥ GB ವಿನಯ್ ಕುಮಾರ್ ಹೇಳಿದರು. ಪಟ್ಟಣದಲ್ಲಿ ಯುವ ವಿಕಾಸ ವೇದಿಕೆ ಅಫ್ಜಲ್ಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ರಾಜ್ಯ ಮಟ್ಟದ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಅಫ್ಜಲ್ಪುರ್ ತಾಲೂಕಿನ ಪ್ರೌಢಶಾಲೆಗಳ SSLC ಹಾಗೂ PUC ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಸನ್ಮಾನ ಸಮರ್ಪಣಾ ಕಾರ್ಯಕ್ರಮ ನೆರವೇರಿತು. ಆದ್ದರಿಂದ ಇವತ್ತು ವಿದ್ಯಾರ್ಥಿಗಳ ಮನೋಭಾವ ಅಂತಂದರೆ ನಾವು ವಿದ್ಯಾರ್ಥಿ ಜೀವನ ಬಹಳ ನಾವು ಒಳ್ಳೆಯ ಅಭ್ಯಾಸ ಮಾಡಿ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಒಳ್ಳೆಯದನ್ನು ಕಲಿಸಬೇಕು ನಮ್ಮೆಲ್ಲರನ್ನು ಇಚ್ಛೆಯಾಗಿದೆ. ಅದೇ ರೀತಿ ಅದೇ ಆಸಕ್ತಿಯಿಂದ ಇನ್ನೊಂದು ವಿದ್ಯಾರ್ಥಿಗಳು ಇವತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನೀವು ಪಾಲ್ಗೊಳ್ಳೋಕ್ಕೆ ನಮಗೆ ಬಹಳ ಸಂತೋಷ. ಅದೇ ರೀತಿ ಈ ದೇಶ ಯುವಕರ ದೇಶ. ಯಾಕಂದರೆ ಈ ದೇಶದಲ್ಲಿ ಯುವಕರ ಸಂಖ್ಯೆ 65% ಇದೆ. ನಮ್ಮಂಥವ್ರ ಸಂಖ್ಯೆ 10% ಇದೆ. ನಾವು ಮುಂದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜವಾಬ್ದಾರಿ ಈ ದೇಶ ಕಟ್ಟುವಂಥ, ದೇಶ ಬೆಳೆಸುವಂಥ, ಸಮಾಜ ಬೆಳೆಸುವಂಥ ಶಕ್ತಿ ಯಾರಾದರೂ ಇದ್ದರೆ ನಿಮ್ಮ ವಿದ್ಯಾರ್ಥಿಗಳ ಯುವಕರ ಬಳಿ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ IAS KAS ನಲ್ಲಿ ಉದ್ಯೋಗ ಮಾಡಿ ಅವರು ಇವತ್ತು ಒಳ್ಳೆ DC, CO ಮತ್ತು ಅಸಿಸ್ಟೆಂಟ್ ಕಮಿಷನರ್ ತಹಶೀಲ್ದಾರ್ ಅಂತಹ ಹುದ್ದೆಗಳಲ್ಲಿ ಅಲಂಕರಿಸಿದ್ದಾರೆ. ಅದಕ್ಕಾಗಿ ನಮ್ಮ ಭಾಷಣಕ್ಕಿಂತ ಅವರು ವಿಚಾರಧಾರೆಗಳನ್ನು ನೀವೆಲ್ಲರಿಗೂ ತಲುಪಬೇಕಾಗಿದೆ. ಅದು ನನ್ನ ಮೂಲ ಉದ್ದೇಶ ಆಗಿತ್ತು. ಅದಕ್ಕಾಗಿ ನಾನು ಈ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವ್ರ ಮೇಲೆ ಸಿಟ್ ಮಾಡ್ತಾ ಇದ್ದೆ. ಯಾಕಂದ್ರೆ ಅವರು ನನ್ನ ತೋಟಕ್ಕೆ ಬಂದ್ಬಿಟ್ಟು ಇಂಥದ್ದೊಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ ಸರ್, ದಯವಿಟ್ಟು ಅವರು ಜಾರಿಗಳಾಗಿ ಮುಂದೆ ಬರಬೇಕಂತಂದಾಗ ನಾನು ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದ ಕಾರಣ ಏನಂದ್ರೆ, ವಿನಯ್ ಕುಮಾರ್ ಅವರು ದಳವಾಗಿ ಬಂದು ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಬಹಳ ಹಿಂದುಳಿದ ನಾಡಾದಂತ ಅಫ್ಜಲ್ಪುರ ಮತಕ್ಷೇತ್ರಕ್ಕೆ ಬಂದು ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಉದ್ದೇಶಿಸಿ ಅವರ ಅನುಭವವನ್ನು ಹಂಚಿಕೊಳ್ತಾರೆ ಅಂತಿಕೊಂಡು ಆ ಸಂತೋಷದಲ್ಲಿ ನಾನು ಒಪ್ಪಿಕೊಂಡಿದ್ದೀನಿ. ಆದ್ರೆ ಅವ್ರು ವಿಳಂಬ ನೋಡಿ ನನಗೆ ನೋವಾಗ್ತಾ ಇತ್ತು. ಏನಪ್ಪ ಬರ್ತಾರಿಲ್ಲ ಇವತ್ತು ನಮಗೆ ಅಂತಕೊಂಡ್ಬಿಟ್ಟು ಅವ್ರು ಬಂದಿದ್ದಾರೆ. ಬಹಳ ಸಂತೋಷದ ವಿಚಾರ. ನಮ್ಮ ಭಾಷಣಕ್ಕಿಂತ ವಿಚಾರಧಾರೆಗಳನ್ನು ಕೇಳ್ತಾ ಇದ್ರಿ. ನಾನು ಮಧ್ಯಾಹ್ನ ಅವರಿಗೆ ಹೋಗ್ಬೇಕಂತೆ. ಆದ ನಂತರ ವಿನಯ್ ಕುಮಾರ್ ಸಾಹೇಬರ ವಿಚಾರಧಾರೆಗಳನ್ನು ತಾವು ಹಂಚ್ಕೊಳ್ತಾರೆ. ಅದಕ್ಕಿಂತ ಮುಂಚೆ 1-2 ವಿಷಯಗಳನ್ನು ವಿನಯ್ ಕುಮಾರ್ ಅವರ ಸಮಕ್ಷದಿಂದ ಇಲ್ಲಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅವರು ಇಲ್ಲಿವರೆಗೆ ಅವ್ರು ಏನೊಂದು ಇನ್ಸೈಟ್ ಒಂದು ಸಂಸ್ಥೆ ಮುಖಾಂತರ ವಿದ್ಯಾರ್ಥಿಗಳಿಗೆ IAS KAS ಏನೋ ಒಂದು ಅವರಿಗೆ ಅನುಕೂಲ ಆಗುವಂತಹ ಒಂದು ಅವರ ಅನುಭವಧಾರೆಯನ್ನು ಹೇಳಿದ್ದಾರೆ. ಇತ್ತೀಚೆಗೆ ದಾವಣಗೆರೆ ಪಾರ್ಲಿಮೆಂಟ್ ಇಲೆಕ್ಷನ್ ಇತ್ತು ನನಗೆ ಗೊತ್ತಾಯಿತು. ನಾನು ವಿಷಯ ಮಾತಾಡ್ತಿರಲಿಲ್ಲ. ಅವ್ರು ಇಲೆಕ್ಷನ್ ಬಂದಾಗ ಅಂತ ಒಂದ್ಸಲ ಉದ್ದೇಶಿಸಿಕೊಂಡು ನಾನು ಮಾತಾಡಬೇಕಾಗಿದೆ. ಬಂಧುಗಳೇ, ಇವತ್ತಿನ ದಿವಸ ಸಮಾನ ಸಮಾಜವನ್ನು ಕಟ್ಟಬೇಕಾಗಿದೆ. ಇಂಥ ವ್ಯಕ್ತಿಗಳು ನಮ್ಮ ಬಹಳ ಅತ್ಯಮೂಲ್ಯವಾದಂಥ ವಿಚಾರ ಇದೆ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ಶಾಹು ಕಾಳಾರವರೇ, ಮಹಾತ್ಮ ಜ್ಯೋತಿರಾವ್ ಫುಲೆರವರೇ ಮತ್ತು ಬುದ್ಧ ಬಸವ ಅವರ ವಿಚಾರಧಾರೆಗಳನ್ನು ನಾವು ಏನಾದರೂ ಕಾರ್ಯರೂಪಕ್ಕೆ ಬರಬೇಕು ಅಂತಂದ್ರೆ ಇಂಥ ವಿನಯ್ ಕುಮಾರ್ ಅಂತ ದಳವಾಯಿಯವರು ಹೊರಗೆ ಬರಬೇಕು. ಹೊರಗೆ ಬಂದಾಗ ಮಾತ್ರ ಇದನ್ನ ಒಂದು ಬದಲಾವಣೆ ಮಾಡಕ್ಕೆ ಸಾಧ್ಯ ಅನ್ನೋದಕ್ಕೆ ಸಂದರ್ಭದಿಂದ ಹೇಳಿದ್ರೆ, ಯಾಕೆ ನಮ್ಮ ಜನದೃಷ್ಟಿಗೆ ಬಂದ್ರೆ ದೇವರಾಜ ಇದ್ದಾಗ ಇವತ್ತಿನ ವೇದಿಕೆ ಮೇಲೆ ನಾವು ನಿಲ್ಲಬೇಕಾದ್ರೆ ದೇವರಾಜ ಅವರನ್ನು ಸ್ಮರಣೆ ಮಾಡಬೇಕಾಗುತ್ತೆ. ಅವರು ಹಬ್ಬದ ಬಂದಿ ಜಾರಿಗೆ ತರುವ ಮುಖಾಂತರ ಕುಯ್ಯರಿಗೆ ಎಲ್ಲ ಕಡೆ ಹಾಸ್ಟೆಲ್ ರಿಸರ್ವೇಶನ್ ಮಾಡ್ತಿದ್ರೆ ನಾನು ಸಾಲಿಕಲಕ್ಕೆ ಆಗ್ತಿರಲಿಲ್ಲ ಬಂದ್ಗಳೇ. ಅಂತ ಸಂದರ್ಭದಲ್ಲಿ ಸಹಿತ ಹಾವು ಮಂದಿ ಎಷ್ಟೋ ಮಂದಿಗಳನ್ನು ಸುಟ್ಟು ಹಾಕಿಬಿಟ್ಟಿದ್ದಾರೆ, ಹಾಕಿದ್ದಾರೆ ಬಂದ್ಗಳೇ, ನಿಮ್ಗೆಲ್ಲ ಗೊತ್ತಿದೆ. ತದನಂತರ ಮಂಡಲ ಜಾರಿಗೆ ತರಬೇಕಾದ ಮುರಾರ್ಜಿ ಸರ್ಕಾರ ಅವರು
ಇಲೆಕ್ಷನ್ ಹೋಗುತ್ತ ಪೂರ್ವದಲ್ಲಿ ಮಂಡಲದಲ್ಲಿ ಜಾರಿಗೆ ತರ್ತೀನಿ ಅಂದ್ರು ಅವ್ರ ಕಡೆ ಆಗಲಿಲ್ಲ. 10 ವರ್ಷ ಟೈಮ್ ಹೋಯ್ತು. ಮುಂದೆ VPC ಅವರು ಪ್ರಧಾನಮಂತ್ರಿ ಆಗಿ ಬಂದಾಗ ಮಂಡಲದಲ್ಲಿ ತಿದ್ದುಪಡಿ ಮಾಡಿ ಜಾರಿಗೆ ತಂದ್ರೆ ಅವರು ಸೇರಿಸಬೇಕಾಗಿಲ್ಲ ಬಂಧುಗಳೇ. ಇವೆಲ್ಲ ವಿಚಾರಧಾರೆಗಳು ಇಟ್ಕೊಂಡು ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಜನಗಣತಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಜಾತಿಯವಾಗಿ ಜನಗಣತಿಯನ್ನು ಮಾಡಿರುವ ಆಯೋಗ, ಹಿಂದುಳಿದ ಆಯೋಗ ಕಮಿಷನ್ ಇಂದ ಅದನ್ನ ಅಸೆಂಬ್ಲಿಯಿಂದ ಅಪ್ರೂವ್ ತರಬೇಕಾದ್ರೆ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ. ಆದರೂ ಸಹಿತ ಅವರು ಮುಖ್ಯಮಂತ್ರಿಗಳು ಈ ಪ್ರಯತ್ನದಲ್ಲಿ ಅದನ್ನ ಸರ್ಕಾರ ಸ್ವೀಕಾರ ಮಾಡಿಬಿಟ್ಟು ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ರು ಬಂಧುಗಳೇ. ಇನ್ನು ಮುಂದೆ ನಮ್ಮ ಕೆಲಸ ಇದೆ ಬಂಧುಗಳೇ, ಇನ್ನು ಮುಂದೆ ನಮ್ಮ ಕೆಲಸ ಇದೆ. ಎಲ್ಲಿಯವರೆಗೆ ಅದು ಜಾರಿಗೆ ಬರಲ್ಲ ಅಲ್ಲಿಯವರೆಗೆ ನಿರಂತರವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಇದರಲ್ಲಿ ಎಲ್ಲ ಆರ್ಥಿಕ ಪರಿಸ್ಥಿತಿ ಮತ್ತು ಹಿಂದುಳಿದ ದಲಿತ, ಅಲ್ಪಸಂಖ್ಯಾತರ ಎಲ್ಲ ವಿದ್ಯಾರ್ಥಿ ಇಟ್ಕೊಳ್ಳಿ. ನಮ್ಮ ಸಮಾನ ಸಮಾಜ ಮಾಡಬೇಕು ಅಂತಂದ್ರೆ ಇಂಥ ಆಯೋಗಗಳನ್ನು ಜಾರಿಗೆ ತರಲೇಬೇಕು. ಜಾರಿಗೆ ತರಲಿಲ್ಲದೆ ನನಗೆ ಸರ್ಕಾರದಲ್ಲಿ ಪ್ರಾತಿನಿಧ್ಯ ಸಿಗುವುದಿಲ್ಲ. ಎಲ್ಲ ಪ್ರಾತಿನಿಧ್ಯ ಸಿಗಬೇಕು ಬಂಧುಗಳೇ. ಇವತ್ತಿನ ದಿವಸ 2%, 3% ಇದ್ದಂತ ಜನಾಂಗದ ಇಡೀ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಲ್ಲಿ ಎಲ್ಲ ಹೇಳ್ತಾರೆ. ಯಾಕೆ ನಾವು ಇಟ್ಟು ಜನಸಂಖ್ಯೆ ಇದ್ರು ಸಂಖ್ಯೆ ನಮಗಿಲ್ಲ, ಯಾಕಾಗಿಲ್ಲ? ನಮಗೆ ಏನಂತ ಸಮಾನ ಸಮಾಜ ನಿರ್ಮಾಣ ಮಾಡಬೇಕಾಗಿದ್ರೆ ಇಂಥವೆಲ್ಲ ಆಯೋಗಗಳು, ಇಂತಹ ವರದಿಗಳು, ಇಂಥವೆಲ್ಲ ಬಹಳ ಅಷ್ಟೇ ಸಂದರ್ಭದಲ್ಲಿ ಹೇಳುತ್ತಾ ನಾವು ಮುಂದಿನ ವಿಚಾರಗಳನ್ನ ವಿನಯ್ ಕುಮಾರ್ ಅವರ ಬಹಳ ನಾನು ಅವ್ರ ವಿಶ್ವಾಸಕ್ಕೆ ಈ ಮಾತನ್ನು ಹೇಳಿದ್ರೆ ಮುಂದಿನ ದಿನಮಾನದಲ್ಲಿ ಈ ರಾಜ್ಯದಲ್ಲಿ ಅವರು ಎಲ್ಲ ಕಡೆ ಸುತ್ತಾಕಿ ಇದನ್ನ ಮುಂಚೂಣಿಯಲ್ಲಿ ತೆಗೆದುಕೊಂಡು ಇವರು ಹೋರಾಟ ಮಾಡಬೇಕು. ಯಾಕೆ ನಮ್ಮ ವಯಸ್ಸಿದೆ, ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿದೆ, ತಾವು ಮುಂದಾಳತ್ವ ತೆಗೆದುಕೊಳ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನಗೆ ತಾವೆಲ್ಲರೂ ಕರೆಸಿ ಇವತ್ತಿನ ದಿವಸ ಮಾತಾಡ್ತೀವಿ. ತಾವು ಬಂದು ಎನ್ರೋಲ್ ಮಾಡಿದಿರಲ್ಲ, ನಿಜವಾಗ್ಲೂ ಬಹಳ ಸಂತೋಷದ ವಿಷಯ. ಅದರಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಶಿಕ್ಷಕರು ಸೇರಿ ತಾವೇನು ಕಾರ್ಯಕ್ರಮ ಇದು ಹಮ್ಮಿಕೊಂಡಿದ್ದೀರಿ, ಪ್ರಥಮ ಬಾರಿಗೆ ತಾವು ಮಾಡಿದಿರಿ. ಕಾರ್ಯಕ್ರಮದಲ್ಲಿ ಏರುಪೇರು ಆದರೂ ಪರವಾಗಿಲ್ಲ, ಭಾಳ ಒಳ್ಳೆಯ ಕಾರ್ಯಕ್ರಮ, ಅರ್ಥಪೂರ್ಣ ಕಾರ್ಯಕ್ರಮ ತಾವು ಮಾಡಿದ್ದೀರಿ. ಇದೇ ರೀತಿ ಮುಂದೆ ಕೂಡ ತಾವು ಒಳ್ಳೆಯ ಕಾರ್ಯಕ್ರಮಗಳು ಮಾಡಿರಿ. ನಾವಾಗಲಿ JM ಪೂರ್ವ ಅವರಾಗಲಿ ಯಾವತ್ತೂ ಕೂಡ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಈಗಾಗಲೇ ಶಾಸಕರು ಕೂಡ ಭಾಳಷ್ಟು ವಿಷಯವನ್ನು ಮಾತನಾಡಿ ಹೋದರು. ಎಲ್ಲ ಯುವಕರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ತಾವು ಮುಂದಿನ ಭವಿಷ್ಯ ರೂಪಿಸ್ತಕ್ಕಂಥವ್ರು ಯಾರಾದರೂ ಇದ್ರೆ ನಮ್ಮ ದೇಶದ ಯುವಕರು. ಈಗ ಅವ್ರು ಹೇಳಿದ್ರು ಹಿರಿಯರು ನಾವು ಒಂದು 10% ಉಳಿದಿದ್ದೀವಿ ಅಂತ ಹೇಳಿದ್ವಿ. ಈಗ ತಾಲೂಕಿನ ಜವಾಬ್ದಾರಿಯುತ ವ್ಯಕ್ತಿಯವರು ಬಂದಾಗ ಕೂಡ ಬಂದು ಅವರು ಫ್ಯಾನ್ಗಳೇ ನೋಡ್ಲಿಕತ್ತಾರ, ಇವೇನು ಗಾಳಿನೇ ಬರಲಿಯವನ್ರಿ, ಏನು ಉಲ್ಟಾ ತಿರ್ಲಿಕತ್ತಾವೇನಂತ ಕೇಳಕತ್ತಾರ ಅವರು. ಅಂದ್ರೆ ನಾ ಹೇಳೋದು ತಾತ್ಪರ್ಯ ಏನಂದ್ರೆ, ಒಂದು ಜವಾಬ್ದಾರಿ ವ್ಯಕ್ತಿ ಇದ್ದಾಗ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ ಆಗಿರ್ಬೋದು ಮತ್ತು ಹೆಲ್ತ್ ಸೆಕ್ಟರಲ್ಲಿ ಹೋಗಿ ಏನೇನು ನಡೆದ ನಾವು ಜವಾಬ್ದಾರಿ ವ್ಯಕ್ತಿ ಹೋಗಿ ಅದಕ್ಕೆ ವಿಸಿಟ್ ಕೊಟ್ಟಾಗ ಮಾತ್ರ ಅಲ್ಲಿಂದ ಎಲ್ಲ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ವಿಶೇಷವಾಗಿ ಶೌಚಾಲಯ ಬಗ್ಗೆ ಭಾಳಷ್ಟು ಒತ್ತು ಕೊಟ್ಟು ಹೇಳಿದ್ರು ಅವರು. ಜರ ತಾಲೂಕಿನ ಆಸ್ಪತ್ರೆಯ ಶೌಚಾಲಯ ಅವ್ರು ಹೋಗ್ಬೇಕು. ನಮ್ಮ JM ಪೂರ್ವ ಅವ್ರು ಹೋದ್ರೇನು ಹೋದ್ರು. ಹಾಂ, ಜರ JM ಪೂರ್ವ ಅವರಿಗೆ ನಾನು ಅವಾಗ ಹೇಳ್ತೀನಿ ಏನಪ್ಪ ಅಂದ್ರೆ ಅವ್ರಿಗೆ ಜರ ತೊಗೊಂಡು ಓಡಾಡ್ರಿ ಅಂತ ಹೇಳಿ. ಯಾಕಂದರೆ ಸಾಕಷ್ಟು ಸರ್ಕಾರದಿಂದ ಸೌಲಭ್ಯ ಬಂದರೂ ಕೂಡ ನಮ್ಮ ತಾಲೂಕ ಅಭಿವೃದ್ಧಿ ವಂಚಿತ ಆಗ್ಯದ, ತಾವೆಲ್ಲ ನೋಡ್ಬೋದು. ಅದಕ್ಕಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ತಾವು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿರಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಶಿಕ್ಷಕರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಹೆಂಗದಪ್ಪ ಅಂದ್ರೆ ನೀವು ಏನು ಬಿತ್ತೀರಿ ಅದು ಬೀಜ ಮುಂದೆ ಬೆಳೀತದೆ. ಯಾಕಂದ್ರೆ ನೀವು ಭಾಳಷ್ಟು ಶ್ರಮ ವಹಿಸಿ ಏನಪ್ಪ ವಿದ್ಯಾರ್ಥಿಗಳಿಗೆ ತಾವು ತಯಾರು ಮಾಡಬೇಕು. ಅದರಲ್ಲಿ ಈ ಸ್ಪರ್ಧೆಯ ಮುಖಾಂತರ ಎಷ್ಟು ಜನರು ಈಗಾಗಲೇ ಈಗ ನೋಡ್ರಿ, ಒಬ್ಬೊಬ್ಬರಿಗೆ ಫಸ್ಟ್ ಬಂದಿರ್ತಾರೆ, ಸೆಕೆಂಡ್ ಬಂದಿರ್ತಾರೆ, 3ನೇ ಪ್ರೈಸ್ನು ಬಂದಿರ್ತಾರೆ. ಅದು ನೋಡಿ ಇದು ಒಂದು ವೇದಿಕೆ ಕೂಡ ಪ್ರೇರಣೆ ಆಗ್ತದೆ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ. ಹಾಗಾಗಿ ಮುಂದೆ ನನ್ನದು ಒಂದು ಸಂಕಲ್ಪ ಇದೆ. ಯಾಕಂದರೆ ಸ್ವಾಮಿ ವಿವೇಕಾನಂದಜಿಯವರ ಒಂದು ಜಯಂತ್ಯೋತ್ಸವದ ದಿನದಂದು ಒಂದು ಯುವಕರಿಗೆ ಒಂದು ಒಳ್ಳೆಯ ಮಾದರಿ ಅಂತಕ್ಕಂಥ ಕಾರ್ಯಕ್ರಮ ಮಾಡಬೇಕಂತ ನನ್ನದು ಕೂಡ ಒಂದು ಸಂಕಲ್ಪ ಇದೆ. ಅದು ಕೂಡ ನಮ್ಮೆಲ್ಲ ಯುವಕರ ಜೊತೆ ನಾನು ಕೂಡ
ಡಿಸ್ಕಸ್ ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ನೀವು ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದರಲ್ಲಿ ವಿಶೇಷವಾಗಿ ನಾನು ಇದು 2ನೇ ಪ್ರೋಗ್ರಾಮ್ ನಮ್ಮ ವಿನಯ್ ಕುಮಾರ್ ಸರ್ ಅವ್ರ ಜೊತೆ ಹಂಚ್ಕೊಳ್ಳೋದು. ಯಾಕಂದ್ರೆ ನಾನು ಕಲಬುರಗಿಯಲ್ಲಿಯೂ ಕೂಡ ಒಂದು HKI ಒಂದು ಆಡಿಟೋರಿಯಮಲ್ಲಿ ಕೂಡ ಅವ್ರದ್ದು ಮಾತನ್ನು ಕೇಳಿದ್ದೆ. ನಾನು ಭಾಳ ಒಂದು ಒಳ್ಳೆಯ ಹಿತಚಿಂತಕರು ಮತ್ತು ವಿಶೇಷವಾಗಿ ಯುವಕರು. ಅವರು ಕೂಡ ದಾವಣಗೆರೆ MP ಚುನಾವಣೆಯಲ್ಲಿ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿದ್ರು. ಸ್ಪರ್ಧೆ ಮಾಡಿ ಅವ್ರದ್ದಾದ ಒಂದು ಶಕ್ತಿ ಕೂಡ ಅವ್ರು ತೋರಿಸಿದ್ರು. ನಾ ವಿನಯ್ ಕುಮಾರ್ ಸರ್ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಕೂಡ ಈ ತಾಲೂಕಿನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ನಾನು ಕೂಡ ಒಂದು 4,000 ವೋಟಿಂದ ನಾನು ಸೋತಿದ್ದೀನಿ. ಆದರೂ ಕೂಡ ಇದೊಂದು ಜೀವನದಲ್ಲಿ ಒಂದು ಅನುಭವ ಅಂತಕ್ಕಂಥದ್ದು ಒಂದು ತಿಳ್ಕೊಂಡು ರಿಸಲ್ಟ್ ಹೋಗಿ ಮಾರನೇ ದಿನವೇ ನನ್ನ ಕ್ಷೇತ್ರದ ಪ್ರವಾಸ ಮಾಡಿದ್ದೀನಿ. ಯಾವ್ಯಾವ ಹಳ್ಳಿಯಲ್ಲಿ ನನಗೆ ಭಾಳ ಆತ್ಮೀಯವಾಗಿ ಮತ ಹಾಕಿದ್ದಾರೆ ಆ ಹಳ್ಳಿಯಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿ ಅವ್ರಿಗೆಲ್ಲ ಕೃತಜ್ಞತೆ ಸಲ್ಲಿಸಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಯಾವತ್ತೂ ಕೂಡ ಬರೀ ರಾಜಕೀಯವಾಗಿ ಅಷ್ಟೇ ಅಲ್ಲ, ಸದಾ ನಿಮ್ಮ ಸುಖ ದುಃಖದಲ್ಲಿ ಯಾವತ್ತೂ ಕೂಡ ನಾನು ಭಾಗಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನಮ್ಮನ್ನೆಲ್ಲರನ್ನ ಭಾಳ ಈ ಪರೀಕ್ಷೆ ಮೂಲಕ ಮಾತಾಡ್ತಾ ಇದ್ದೀನಿ. ಯಾಕೆ ಈ ಪರೀಕ್ಷೆ ಬಗ್ಗೆ ನಾನು ವಿಶೇಷವಾಗಿ ಅದನ್ನ ಮೆನ್ಷನ್ ಮಾಡಿ ನಾನು ಭಾಷಣ ಮಾಡ್ತಿದ್ದೀನಿ ಅಂತಂದ್ರೆ, ಬೆಂಗಳೂರು ಮತ್ತು ಡೆಲ್ಲಿ ಹಾಗೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ನನ್ನ IAS ಕೋಚಿಂಗ್ ಸೆಂಟರ್ ಇದೆ, ಇನ್ಸೈಟ್ಸ್ IAS. ಕರ್ನಾಟಕದ 15 ಜಿಲ್ಲೆಗಳಲ್ಲಿ ಇನ್ಕ್ಲೂಡಿಂಗ್ ಯಾದಗಿರಿ SP ನನ್ನ ಸ್ಟೂಡೆಂಟ್, ಕಲಬುರಗಿ ಜಿಲ್ಲೆ DC ನನ್ನ ಸ್ಟೂಡೆಂಟು, ಜಿಲ್ಲಾ ಪಂಚಾಯತ್ CEO ನನ್ನ ಸ್ಟೂಡೆಂಟು. 15 ಜಿಲ್ಲೆಯಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಇವತ್ತು DC SP ಜಿಲ್ಲಾ ಪಂಚಾಯತ್ CEO ಕೆಲಸ ಮಾಡ್ತಿದ್ದಾರೆ. ಅವರು ಡಿಗ್ರಿ ಮುಗಿಸ್ಕೊಂಡು ಬಂದ್ಮೇಲೆ ನಾನು IAS ಆಗಬೇಕು ಸರ್ ಅಂತ ಅಂದಾಗ ನಾನು ಕೇಳ್ತೀನಿ, ಎಲ್ಲಪ್ಪ ಇಲ್ಲಿ ಎಜುಕೇಶನ್ ಮುಗಿಸಿದ್ದು, ನಿಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹೆಸರೇನಂತ ಕೇಳ್ತಿದ್ದ. ಅದರಲ್ಲಿ ಕೆಲವೊಬ್ಬರು 2020ರಲ್ಲಿ ಇಡೀ ಭಾರತ ದೇಶಕ್ಕೆ ರ್ಯಾಂಕ್ 5 ಪಡೆದಂತ ಜಯದೇವ್ ಬೆಂಗಳೂರು ನಮ್ಮ ಇನ್ಸ್ಟಿಟ್ಯೂಷನ್ ಇಂದ 2 ಕಿಲೋಮೀಟರ್ ನ್ಯಾಷನಲ್ ಲಾ ಸ್ಕೂಲ್ ಅಂತ ಇದೆ, NLS, ಏಷ್ಯಾದಲ್ಲಿ ನಂಬರ್ 1 ಲಾ ಕಾಲೇಜ್ NLS, ನ್ಯಾಷನಲ್ ಲಾ ಸ್ಕೂಲ್. ನಾನು ನ್ಯಾಷನಲ್ ಲಾ ಸ್ಕೂಲಿಂದ ಗ್ರಾಜುಯೇಷನ್ ಮುಗಿಸ್ಕೊಂಡು ಬಂದಿದ್ದೀನಿ ಸರ್ ಅಂತ. ನಾನು ಅವನಿಗೆ 1 ವರ್ಷ ಗೈಡ್ ಮಾಡಿದೆ, ಟ್ರೈನಿಂಗ್ ಕೊಟ್ಟೆ. 2 ಪ್ರಯತ್ನದಲ್ಲಿ ಇಡೀ ಭಾರತ ದೇಶಕ್ಕೆ 5ನೇ ರ್ಯಾಂಕ್ ತಗೊಂಡು. ನನಗೆ ಒಂದು ಪ್ರಶ್ನೆ ಬಂತು, ಯಾಕೆ ಇವರು ಬೇರೆಯವರು 3-4 ವರ್ಷ ಸ್ಟ್ರಗಲ್ ಪಟ್ಟರೆ ಇವ್ರು ಯಾಕೆ 1 ಅಥವಾ 2 ವರ್ಷದಲ್ಲಿ ಪಾಸ್ ಮಾಡ್ತಾರೆ ಅಂತ ಕೇಳಿದಾಗ, ನ್ಯಾಷನಲ್ ಲಾ ಸ್ಕೂಲಲ್ಲಿ ಏನಾದರೂ ನೀವು ಅಡ್ಮಿಷನ್ ತಗೊಂಡ್ರೆ, ಯಾರು PUC ಓದ್ತಾ ಇದ್ದೀರಿ, PUC ಅಂದರೆ ನೀವು ಸೈನ್ಸ್ ಆದರೂ ಹೋದ್ರಿ, ಕಾಮರ್ಸ್ ಆದರೂ ಹೋದ್ರಿ, ನ್ಯಾಷನಲ್ ಲಾ ಸ್ಕೂಲಲ್ಲಿ ಅಡ್ಮಿಷನ್ ತಗೊಂಡ್ರೆ ನೀವು ಕೇವಲ 2 ಅಟೆಂಪ್ಟ್ ಅಂದರೆ ಬೈ ಏಜ್ 23 or 24 IAS ಅಧಿಕಾರಿಯಾಗಿ ಹೊರಹೊಮ್ಮಬಹುದು. ಇಡೀ ಜಿಲ್ಲೆಗೆ, ಯಾದಗಿರಿ ಇರ್ಬೋದು, ಕಲಬುರಗಿ ಜಿಲ್ಲೆ ಇರ್ಬೋದು, ಇಡೀ ಜಿಲ್ಲೆಗೆ ಜಿಲ್ಲಾಧಿಕಾರಿ ಆಗ್ಬೋದು. ಹಂಗಂತಂದು ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜಲ್ಲಿ ಓದೋರು ಆಗಲ್ಲ ಅಂತ ನಿಮ್ಮ ಪ್ರಶ್ನೆ ಬರ್ಬೋದು. ಅವರು ಕೂಡ IAS IPS ಅಧಿಕಾರಿ ಆಗೋದಕ್ಕೆ ಸಾಧ್ಯತೆ ಇದೆ, ಆದರೆ ಸ್ವಲ್ಪ ಟೈಮ್ ಜಾಸ್ತಿ ಇದೆ. ನೀವು ಕ್ಲಾಟ್ ಎಕ್ಸಾಮ್ ಬರೆದು ನ್ಯಾಷನಲ್ ಲಾ ಸ್ಕೂಲಿಗೆ ಅಡ್ಮಿಷನ್ ತಗೊಂಡ್ರೆ 5 ವರ್ಷ ಡಿಗ್ರಿ ಆದಮೇಲೆ ನಿಮಗೆ ಕಾರ್ಪೊರೇಟ್ ಕಂಪ್ನಿನಲ್ಲಿ ಏನಾದರೂ ಜಾಬ್ ಸಿಕ್ತು ಅಂತಂದ್ರೆ, ಗೂಗಲ್, ಮೈಕ್ರೋಸಾಫ್ಟ್, ಅಲ್ಲಿ ಸುಮಾರು 50% ವಿದ್ಯಾರ್ಥಿಗಳು ಮಿನಿಮಮ್ 1 ರಿಂದ 2 ಕೋಟಿ ರೂಪಾಯಿ ಪ್ಯಾಕೇಜ್ ತಗೊಳ್ತಾರೆ ವರ್ಷಕ್ಕೆ. ಅವರು ಅತ್ಯಂತ ಬಡ ಕುಟುಂಬದಿಂದ ಬಂದಿರ್ಬೋದು. ಈ ಅಫ್ಜಲ್ಪುರ್ ಇರ್ಬೋದು, ಸುತ್ತಮುತ್ತಲ ತಾಲೂಕುಗಳು, ಅತ್ಯಂತ ಹಿಂದುಳಿದ ತಾಲೂಕುಗಳು, ಕಲ್ಯಾಣ ಕರ್ನಾಟಕ. ನಿಮ್ಗೇನಾದರೂ ಇದ್ದರಿಗೆ ಫಾಸ್ಟರ್ ಬೇಕು, ಜೀವನದಲ್ಲಿ ಬಹಳ ಬೇಗ ನಾವು ಸಮಾಜದ ಉನ್ನತ ಸ್ಥಾನಮಾನಗಳಿಗೆ ಹೋಗ್ಬೇಕು, ಶ್ರೀಮಂತರಾಗಬೇಕು ಅನ್ನೋದು ನಿಮ್ಮಲ್ಲಿ ಏನಾದರೂ ಒಂದು ಬಯಕೆ, ಮಹತ್ವಾಕಾಂಕ್ಷೆ ಇತ್ತು ಅಂತಂದ್ರೆ ಅದಕ್ಕೆ ಶಾರ್ಟ್ ಕಟ್ ಏನಪ್ಪ ಅಂತಂದ್ರೆ ನಾವು ರೊಚ್ಚಿಗೆದ್ದು ಓದುವುದು ಅಂತ. ಶಿಕ್ಷಣ, ಗುಣಮಟ್ಟದ ಶಿಕ್ಷಣದ ನಾವು ಬೆನ್ನತ್ತಿ ಆ ಶಿಕ್ಷಣದ ಪಡೆದಾಗ ನಮಗೆ ಆ ಒಂದು ಸ್ಥಾನಮಾನ ದಕ್ತದೆ. ನಾನು ದಾವಣಗೆರೆ ಕಕ್ಕರಗೊಳ್ಳ ಗ್ರಾಮ 15 ವರ್ಷ ಒಂದು ದನದ ಮನೆಯಲ್ಲಿ ನಾವು ವಾಸ ಇದ್ದೀವಿ. ನಾನು, ನನ್ನ ತಾಯಿ ಮತ್ತು ನನ್ನ ತಮ್ಮ. ಈಗ ನಾನು ನೋಡಿದ್ರೆ ನನ್ಸಾಕಿದ್ವಿ 15 ವರ್ಷದಿಂದ ಒಂದು ದನದ ಮನೆ. ಆ ಮನೆಯಲ್ಲಿ ಒಂದು ಕಡೆ ಗೋಡೆನೇ ಇರಲಿಲ್ಲ, ಅರ್ಧ ಗೋಡೆ ಬಿದ್ದೋಗಿತ್ತು. ಮಳೆ ಬಂದರೆ ಎಲ್ಲ ಮನೆ ತುಂಬ ನೀರು ಬರೋದು. ದಿನ ಬೆಳಗಾದ್ರೆ ಬಿಸಿಲು ನೇರವಾಗಿ, ಅಲ್ಲಿ ಬಚ್ಚಲ ಮನೆ, ಅಡುಗೆ ಮನೆ ಏನು ಇರಲಿಲ್ಲ. 15 ವರ್ಷ
ಬಟ್ ಆ ಮನೆಯಲ್ಲಿ ಸುಮಾರು ಒಂದು 10-15 ಬಾಕ್ಸ್ಗಳಲ್ಲಿ ನಮ್ಮ ತಂದೆ ಕಾಪಾಡ್ಕೊಂಡು ಬಂದಂಥ ಪುಸ್ತಕಗಳಿವೆ. ಸುಮಾರು 1,000 ಪುಸ್ತಕಗಳು. ಚಿತ್ರದುರ್ಗದಲ್ಲಿ ಸಿರಿಗೆರೆ ಮಠ ಅಂತ ಹೇಳಿ, ಆ ಸಿರಿಗೆರೆ ಮಠದಲ್ಲಿ ಉಚಿತವಾಗಿ ಶಿಕ್ಷಣ ತಗೊಂಡ್ರು. ಅಲ್ಲಿದ್ದಂಥ ಕನ್ನಡ ಟೀಚರು ಮತ್ತು ಇಂಗ್ಲಿಷ್ ಟೀಚರು ಅವ್ರಿಗೆ ಒಂದು ಮಾತು ಹೇಳ್ತಾ ಇದ್ರು, ನಿನಗೆ ಇವತ್ತು ಬಡತನದಿಂದ ಏನಾದರೂ ಮುಕ್ತಿ ಸಿಗಬೇಕು ಅನ್ನೋದಿದ್ರೆ ಬಡವರಿಗಿರೋದು ಒಂದೇ ಒಂದು ದಾರಿ, ಅದು ಜ್ಞಾನ ಮತ್ತು ಶಿಕ್ಷಣ. ಬೇರೆ ಏನಿಲ್ಲ, ದುಡ್ಡು ಕೊಟ್ಟು ಉದ್ಯೋಗ ಮಾಡಬೇಕು, ದುಡ್ಡು ಕೊಟ್ಟು ರಾಜಕಾರಣಿ ಆಗಬೇಕು. ಬಟ್ ಇಫ್ ದೇರ್ ಇಸ್ ಒನ್ ಅಂಡ್ ಓನ್ಲಿ ಎಸ್ಕೇಪ್ ಫ್ರಮ್ ಪಾವರ್ಟಿ. ಸೊ ಅವರು ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಬುಕ್ಸ್ ಎಲ್ಲೆಲ್ಲಿ ಸಿಕ್ಕಿತ್ತು ಆ ಬುಕ್ಸ್ನೆಲ್ಲ ಓದಿ ಆ ಬಾಕ್ಸ್ ಅಲ್ಲಿ ಹಾಕಿಡ್ತಾ ಇದ್ರು ಆ ದನದ ಮನೆಯಲ್ಲಿ. ಬಟ್ ಆ ದನದ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಇದೆ. ನಾವು ರಾತ್ರಿ ಮಕ್ಕಂಡಾಗ ಇಲಿ ಹೆಣ್ಣುಗಳು ನಮ್ಮ ಮೇಲೆ ಓಡಾಡ್ತಾ ಇದ್ವಿ. ಮನೆಯಲ್ಲಿರೋ ನಮ್ಮ ತಾಯಿ ಸೀರೆಗಳು ಇರ್ಬೋದು, ಎಲ್ಲದನ್ನು ಕಚ್ಚಿ ತಿಂತಾ ಇದ್ರು. ಜೊತೆಗೆ ರಾತ್ರಿ ಆದಾಗ ಆ ಬಾಕ್ಸ್ ಆಗಿರೋ ಬುಕ್ಸ್ಗಳನ್ನು ಕೂಡ ಡ್ಯಾಮೇಜ್ ಮಾಡ್ತಾ ಇದ್ವಿ ಇಲಿಗಳು. ನಮ್ಮ ತಂದೆ ಅವಾಗ 1-2 ತಿಂಗಳಿಗೆ ಒಂದ್ಸರಿ ಕೊಡೋಣ ನಮ್ಮ ಮನೆಗೆ ಬಂದಾಗ ಅವರು ಬಾಕ್ಸ್ ಓಪನ್ ನೋಡಬೇಕು, ಭಾಳ ಕಾಣಿಸ್ ಬುಕ್ಸ್ ಹಂಗಿದಾವೆ ಅಂತ. ಓಪನ್ ಮಾಡಿ ನೋಡಿದಾಗ ಡ್ಯಾಮೇಜ್ ಆದಾಗ ಭಾಳ ಕೋಪ. ನನ್ನನ್ನು ನನ್ನ ತಮ್ಮಂದು ಕರೆದ್ಬಿಟ್ಟು ಬೈದ್ಬಿಟ್ಟು ಹೇಳ್ತಾ ಇದ್ರು, ಇದು ಒಂದೇ ನನಗೆ ಗೊತ್ತಿರುವಂಥ ಆಸ್ತಿ. ನಾವಿನ್ನು 1, 2, 3ನೇ ಕ್ಲಾಸ್ ಅವ್ರು ಅರ್ಥ ಆಗ್ತಿರಲಿಲ್ಲ ಇದೆಲ್ಲ. ಅವ್ರು ಹೇಳ್ತಾ ಇದ್ರು, ಅಪ್ಪಣೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಒಂದು ಹೊಸ ಬುಕ್ ಡ್ಯಾಮೇಜ್ ಆಗಿರ್ಬಾರ್ದು, ಎಲ್ಲಾದರೂ ಕಂಟೆಸ್ಟ್ ಮಾಡ್ಬೋದು. ಬಟ್ ನಿಮಗೆ ಕೂತಿರೋರೆಲ್ಲರಿಗೂ ನಮ್ಮ ಸಂವಿಧಾನದ ಶಕ್ತಿ ಅರ್ಥ ಆಗಿದೆ. ನಾವೆಲ್ಲ ಏನ್ ಮಾಡ್ತಾ ಇದೀವಿ, PUC ಆದ್ಮೇಲೆ ಯಾವುದೋ ಒಂದು ಡಿಗ್ರಿ ಆದ್ರೆ ಸಾಕು, ಯಾವುದೋ BA, BCom, BSc ಆದ್ರೆ ಸಾಕು. ಡಿಗ್ರಿ ಮಾಡ್ಬೇಕಾದ್ರೆ ಅಥವಾ ಕಾಲೇಜಲ್ಲಿ ಓದ್ಬೇಕಾದ್ರೆ ನಾವು ಅಂಬೇಡ್ಕರ್ ಯಾವ ರೀತಿ ಒಂದು ಕನಸು ಕಂಡ ಒಂದು ದೊಡ್ಡ ವ್ಯಕ್ತಿ ಆದ್ರೂ ಆ ರೀತಿ ಕನಸು ನಾವು ಕಾಣ್ತಾ ಇಲ್ಲ. ನಾವು 1915-20 ನಮ್ಮ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಅವತ್ತೇನಾದ್ರೂ ಆ ದೂರಿಂದ ಡಾಕ್ಟರ್ BR ಅಂಬೇಡ್ಕರ್ ಏನಾದ್ರು ನಡ್ಕೊಂಡ್ ಬಂದಿದ್ರೆ 1915ರಲ್ಲಿ ಅಂಬೇಡ್ಕರ್ ಏನಾದ್ರು ಒಳಗೆ ನಡ್ಕೊಂಡ್ ಬಂದಿದ್ರೆ ನೀವೆಲ್ಲ ಎದ್ದು ಚಪ್ಪಾಳೆ ಹೊಡಿತಿದ್ರು. ಅವರಿಗೆ ಏನ್ ಮಾಡ್ತಾ ಇದ್ರು, ಎಲ್ಲ ದೂರ ಸರ್ಕೊಳ್ತಾ ಇದ್ರು. ಅಂಬೇಡ್ಕರ್ ಬಂದಿದ್ದಾರೆ, ಅವ್ರನ್ನ ಮುಟ್ಟಂಗಿಲ್ಲ, ಅನ್ಟಚಬಲ್, ಅವ್ರನ್ನ ಯಾವ್ದಾದ್ರು ಮೂಲೆಯಲ್ಲಿ ಗೋಣಿ ಚೀಲ ಹಾಕಿ ಕೂರಿಸಿ ಅಂತ ಹೇಳ್ತಾ ಇದ್ರು. ಅಂತ ಒಂದು ವ್ಯವಸ್ಥೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಮೆರಿಕದಲ್ಲಿರುವಂಥ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ತಾರೆ. ಇಲ್ಲ ಅಂತಂದ್ರೆ ಎಷ್ಟು ಬೇಕು ಅಷ್ಟು ಡಿಸ್ಕೌಂಟ್ ಕೊಟ್ಟು ಅಡ್ಮಿಷನ್ ಕೊಡ್ತೀವಿ. ನೀವು ಆ ಅರ್ಹತೆಯನ್ನು ಗಿಟ್ಟಿಸ್ಕೋಬೇಕು. ಜೊತೆಗೆ ನಿಮ್ಮ ಪೋಷಕರ ವಿಶ್ವಾಸವನ್ನು ನೀವು ಬಳಸಬೇಕಾಗತ್ತೆ. ನೀವು ಯಾರು ಹೇಳಿದಂಗೆ ಮನೆಗೆ ಹೋದ ಮೇಲೆ ನೀವೇ ಬುಕ್ಸ್ ಹಿಡಿದು ನೀವೇ ಪರಿಶ್ರಮ ಪಡ್ತೀರಿ ಅಂತಂದಾಗ ನಿಮ್ಮ ಪೇರೆಂಟ್ಸ್ ಮೇಲೆ ನಂಬಿಕೆ ಬರ್ತದೆ. ಸಾಲ ನಾವು ಮನೆ ಮಾಡಿ ಏನಾದರೂ ಮಾಡಿ, ಇಲ್ಲ ನನ್ನ ಮಗಳನ್ನ ಎಷ್ಟೇ ಕಷ್ಟ ಓದಿಸ್ತೀನಿ ಅನ್ನೋ ಒಂದು ಕಿಚ್ಚು ಅವರಲ್ಲೂ ಕೂಡ ಮೂಡ್ತದೆ. ಅದನ್ನು ಮೂಡಬೇಕು ಅಂತಂದ್ರೆ ನೀವು ಅವರಿಗೆ ಗಿಟ್ಟಿಸ್ಕೋಬೇಕು. ನಾವು ಮಾಡಿದ್ವಿ, ಬುಕ್ಸ್ ಓದ್ತಾ ಇದ್ವಿ, ಯಾವಾಗ ನೋಡಿದ್ರು ಬುಕ್ಸ್. ಹಂಗಂತಂದು ಆಟ ಆಡಿಲ್ಲ ಅಂತಂದಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇತ್ತು. ಬಟ್ ನಮ್ಮ ತಂದೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರು. ಅವ್ರು ಒಂದೇ ಒಂದು ಮಾತು ಹೇಳ್ತಾ ಇದ್ದೀವಿ, ನೀನು ಡಾಕ್ಟರ್ ಆಗ್ತೀಯೋ, ಇಂಜಿನಿಯರ್ ಆಗ್ತೀಯೋ, AS ಅಧಿಕಾರಿ ಆಗ್ತೀಯೋ ನನಗೆ ಬೇಕಿಲ್ಲ. ನನಗೆ ಬೇಕಾಗಿರೋದು ನಿನ್ನ ಮೇಲೆ ನಾನು ಬದುಕಿರೋ ತನಕ ಒಂದು ಸಿಂಗಲ್ ಕಂಪ್ಲೇಂಟ್ ಬರದೇ ಇದ್ರೆ ಸಾಕು, ನೀನು ಒಳ್ಳೆಯವರಾಗಿ ಬದುಕಿದ್ರೆ ಸಾಕು, ಅದೇ ನನ್ನ ಸಾಧನೆ ಅಂತ ಹೇಳ್ತಾ ಇದ್ದೆ. ನಮಗೆ ಸಣ್ಣರಿದ್ದಾಗ ಅರ್ಥ ಆಗ್ತಿರಲಿಲ್ಲ, ದೊಡ್ಡದಾಗ್ತಾ ಅರ್ಥ ಆಗೋದು ಶುರುವಾಯಿತು. ನಾನು UPSC ರೆಡಿಯಾದ 4 ಪ್ರಯತ್ನದಲ್ಲಿ 3 ಬಾರಿ ಮೈನ್ಸ್ ಬಂದು ಒಂದ್ಸರಿ ಡೆಲ್ಲಿಗೆ ಹೋದೆ. ಕೇವಲ 2 ಮಾರ್ಕ್ಸಲ್ಲಿ UPSC ರ್ಯಾಂಕ್ ಮಿಸ್ ಆಯಿತು. ಬಟ್ PDO ಬರದೆ PDO ಪಾಸ್ ಆಯಿತು. 2 ವರ್ಷ PDO ಆಗಿದೆ. 2011ರಲ್ಲಿ KAS ಬರುತ್ತೆ, KAS ಪಾಸ್ ಆಗಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ನಾನು ಆಕ್ಚುಲಿ KAS ಆಫೀಸರ್ ಆಗಬೇಕಾಗಿತ್ತು. ನಾನು PDO ಸೇರಿ 2 ವರ್ಷ ಬಿಟ್ಟೆ. KAS ಸೇರಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ನನಗೆ CTO ಇಷ್ಟ ಇರಲಿಲ್ಲ. ಯಾರಿಗಾದ್ರೂ ಧೈರ್ಯ ಇದೆ, KAS ಜಾಬ್ ಸಿಕ್ಕಾಗ ಅದು ಬೇಡ ಅನ್ನೋ ಧೈರ್ಯ ಯಾರಿಗಾದ್ರೂ ಇದೆಯಾ ಇಲ್ಲಿ? ಇರಲ್ಲ. ಸರ್ಕಾರಿ ನೌಕರಿ ಸಿಕ್ಕರೆ ಸಾಕು, ವಿಲೇಜ್ ಅಕೌಂಟೆಂಟ್ ಆದರೆ ಸಾಕು ನಮಗೆ. PDO ಆದರೆ ಬಿಡದೇ ಇಲ್ಲ. ಅದು ಯಾವಾದರೂ ಒಂದು ಸರ್ಕಾರಿ ನೌಕರಿ ಸಾಕು ಅನ್ನೋ ಒಂದು ಮನೋಭಾವದಿಂದ ನೀವೆಲ್ಲ ಹೊರಬರಬೇಕು. ನಮ್ಮ ತಂದೆಗೆ ಸ್ವಾತಂತ್ರ್ಯ ಕೊಟ್ಟಿದ್ರು, ಆ ಧೈರ್ಯ ಕೊಟ್ಟು ನನಗೆ ಇದನ್ನ ರಿಸ್ಕ್ ತಗೊಂಡ್ಬಿಟ್ಟು. ಅವರೇನಾದ್ರು ಪ್ರಶ್ನೆ ಕೇಳಿದ್ರೆ ನಾನು ಅವ್ರಿಗೆ ಉತ್ತರ ಕೊಡ್ಬೇಕಂತ. ಯಾಕಪ್ಪ PDO ಬಿಟ್ಟೆ ಅಂತಂದ್ರೆ, ನೀನೇ ಹೇಳಿದ್ದೆ ನನ್ನ ಮೇಲಿಂದ ಕಂಪ್ಲೇಂಟ್ ಬಂದಿಲ್ಲ. ಕಂಪ್ಲೇಂಟ್ ಬಂದ್ರೆ ಬಟ್ ಅವ್ರು ಯಾವತ್ತೂ ಪ್ರಶ್ನೆ ಕೇಳಿಲ್ಲ. 4 ಪೋಸ್ಟ್ ಗ್ರಾಜುಯೇಷನ್ ಅರ್ಧಕ್ಕೆ ಬಿಟ್ಟೆ, MSc ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅರ್ಧಕ್ಕೆ ಬಿಟ್ಟೆ, MA ಪೊಲಿಟಿಕಲ್ ಸೈನ್ಸ್ ಅರ್ಧಕ್ಕೆ ಬಿಟ್ಟೆ, MA ಇಂಗ್ಲಿಷ್ ಲಿಟ್ರೇಚರ್, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಮುಂಬೈಲಿ ಅದನ್ನು ಅರ್ಧಕ್ಕೆ ಬಿಟ್ಟೆ. ಯಾವತ್ತೂ ಪ್ರಶ್ನೆ ಕೇಳಿಲ್ಲ. ನನಗೆ ಎಲ್ಲಿ ಆಸಕ್ತಿ ಇರ್ತಿತ್ತು ನಾನು ಅಲ್ಲಿ ದುಡ್ಕೊಂಡು ಹೋಗ್ತಾ ಇದ್ದೆ. ಯಾವಾಗಲೂ ಬೆಂಬಲ ಕೊಟ್ಟು. ನೀವು ಅಷ್ಟೇ ಆಸಕ್ತಿ ಬೆಳೆಸ್ಕೋಬೇಕು.
ಅವತ್ತು ಡಾಕ್ಟರ್ BR ಅಂಬೇಡ್ಕರ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಕೊಲಂಬಿಯಾ ಯೂನಿವರ್ಸಿಟಿ ಹೋಗಿಲ್ಲ ಅಂದಿದ್ರು. ಅವರು ಸಂವಿಧಾನ ಬರೆಯೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಮ್ಮ ದೇಶದ ಬಗ್ಗೆ ಮಹಾನ್ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇಂಡಿಯನ್ ಫಾರಿನ್ ಸರ್ವಿಸ್ ತನಕ ಇವತ್ತು ನಮ್ಮ ವಿದ್ಯಾರ್ಥಿಗಳು ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ನಾನು ಯಾದಗಿರಿನಲ್ಲಿ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಪಾಪ ನಮ್ಮ ಪೃಥ್ವಿ ಶಂಕರ್ IPS ಅಧಿಕಾರಿ ಸ್ಪಂದಿಸ್ತಾರೆ. ಅವಾಗೆಲ್ಲ ಒಂದು ರೀತಿಯಲ್ಲಿ ಗ್ರಾಟಿಟ್ಯೂಡ್ ಇದೆ. ಮಂಡ್ಯ ಜಿಲ್ಲಾ ಪಂಚಾಯತ್ CEO ನಂದಿನಿ KR ಅಂತ, ಅವರು ಕೋಲಾರದವರು, ಡೆಲ್ಲಿಯಲ್ಲಿ ಒಂದು ಇಮೇಲ್ ಹಾಕಿದ್ರು, ಸರ್ ನಾನು ನಿಮ್ಮ ಸ್ಟೂಡೆಂಟ್ ಆಗ್ಬೇಕಂತಿದ್ದೀನಿ, ನನಗೆ ಒಂದು ಮಹತ್ವಾಕಾಂಕ್ಷೆ ಇದೆ, ಇಡೀ ದೇಶಕ್ಕೆ ಟಾಪ್ 10 ರ್ಯಾಂಕ್ ಬರಬೇಕು ಅಂತ. ಆ ಇಮೇಲ್ ನೋಡಿ ಕಳಿಸ್ಕೊಂಡೆ ಬೆಂಗಳೂರಿಗೆ. 10 ತಿಂಗಳು ಟ್ರೈನಿಂಗ್ ಕೊಟ್ಟಿದ್ದು, ಹಾಗೆ ಇಡೀ ಭಾರತ ದೇಶಕ್ಕೆ ಮೊದಲನೇ ರ್ಯಾಂಕ್ ಬಂತು ನಂದಿನಿ KR ಅಂತ. ಫಸ್ಟ್ ರ್ಯಾಂಕ್ ಇನ್ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮ್, IAS ಎಕ್ಸಾಮ್ ಅಲ್ಲಿ ಇಡೀ ಭಾರತ ದೇಶಕ್ಕೆ ಫಸ್ಟ್ ರ್ಯಾಂಕ್. ನೀಟ್ ಎಕ್ಸಾಮ್ನ 24 ಲಕ್ಷ ಜನ ಬರೀತಾರೆ, 1.5 ಲಕ್ಷ ಸೀಟಿಗೆ. IAS ಎಕ್ಸಾಮ್ನ 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ, ಕೇವಲ 180 ಸೀಟಿಗೆ. ಆ 180 ಸೀಟಲ್ಲಿ ಇಡೀ ಭಾರತ ದೇಶಕ್ಕೆ ಫಸ್ಟ್ ರ್ಯಾಂಕ್. ನನ್ನ ಸ್ಟೂಡೆಂಟ್ ನಾನು ಗೈಡ್ ಮಾಡಿದ್ದೆ. ಅವ್ರಿಗೆ ಆ ರೀತಿ ಗೈಡ್ ಮಾಡೋದಕ್ಕೆ ಮೋಟಿವೇಶನ್, ಸಾಧನೆ ಮಾಡಿದ್ರೆ ಏನಾದ್ರು ದೊಡ್ಡದು ಸಾಧನೆ ಮಾಡಬೇಕು ಅಂತ, ಸಮಾಜಕ್ಕೆ ದೊಡ್ಡದಾಗಿ ಕೊಡುಗೆ ಕೊಡಬೇಕು ಅಂತ. ನಾನು ದಾವಣಗೆರೆ MP ಎಲೆಕ್ಷನ್ ಮಾಡಿದೆ. ಆಗಲೇ ನಿತಿನ್ ಗುತ್ತೇದಾರ್ ಅವರು ಹೇಳಿದ್ರು, ನಮ್ಮ ತಂದೆ ತಾಯಿ ಇವತ್ತಿನವರು ರಾಜಕಾರಣದಲ್ಲಿ ಬಂದೇ ಇಲ್ಲ. ಅವ್ರ ತಂದೆ ತಾಯಿ ಮುತ್ತಜ್ಜಿ ಯಾರು ಬಂದಿಲ್ಲ ಇವತ್ತಿನವರೆಗೂ. ನೋ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ತಂದೆ ಕಡೆಯಿಂದ ತಾಯಿ ಕಡೆಯಿಂದ. ನಾನು 10 ವರ್ಷ ಇನ್ಸ್ಟಿಟ್ಯೂಷನ್ ಕಟ್ಟಾಗ ನನಗೆ ಅನಿಸ್ತು, ಅಂಬೇಡ್ಕರ್ ಇನ್ಸ್ಪಿರೇಷನ್ ನನಗೆ. ನಾವು ಹಿಂಗೆ ಸುಮ್ಮನೆ ಕೂತ್ಕೊಂಡ್ರೆ ಈ ವ್ಯವಸ್ಥೆಯಲ್ಲಿ ನಮ್ಮನ್ನು ತುಳಿಯೋದು ಜಾಸ್ತಿ. ನಾವು ಯಾಕೆ ಪಾರ್ಲಿಮೆಂಟಿಗೆ ಹೋಗಬಾರ್ದು, ನಾವು ಯಾಕೆ MLA MP ಆಗ್ಬಾರ್ದು ಅಂತ ಒಂದು ಅನಿಸಿ ನೇರವಾಗಿ ದಾವಣಗೆರೆ ನಿಮಗೆಲ್ಲ ಗೊತ್ತಿರಬೇಕು. ಅಲ್ಲಿ ಶಾಮನೂರು ಕುಟುಂಬ ಅಂತ ಹೆಸರು ಕೇಳಿದಿನ, ಬಹಳ ಪವರ್ಫುಲ್, ಪೊಲಿಟಿಕಲಿ ಬಹಳ ಪವರ್ಫುಲ್, ಆಗಿರುವ ಶ್ರೀಮಂತರು. ಅವರು ಇದ್ದಾಗಲೇ ಅವರನ್ನ ತಪ್ಪಿಸಿ ನಾನು ಕಾಂಗ್ರೆಸ್ ಟಿಕೆಟ್ ತರೋದಕ್ಕೆ ಪ್ರಯತ್ನ ಪಟ್ಟೆ. ಆಲ್ಮೋಸ್ಟ್ ಫೈನಲ್ ಆಗಿತ್ತು, ಸ್ವಲ್ಪ ಮಿಸ್ ಆಯಿತು. ಹಿಂದೆ ಸರಿ ಇಲ್ಲ, ಇಂಡಿಪೆಂಡೆಂಟ್ ನಿಂತ್ಕೊಂಡು ನಾನು ಚುನಾವಣೆ ಪ್ರಚಾರ ಮಾಡಬೇಕಾದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ತಾರೆ ದಾವಣಗೆರೆ. ಅವರು ಒಂದು ಮಾತು ಹೇಳಿದ್ರು, ಹಿಂದೆ ಸರಿಯಪ್ಪ ನಾನು ಗಳಿಸ್ತೀನಿ ಅಂತ. ನಾನು ಕೇಳಿಲ್ಲ, ನಾನು ಬೆಳೆದ್ರೆ ಸ್ವಂತ ಪರಿಶ್ರಮದಿಂದ ಬೆಳಿತೀನಿ, ಇಂಡಿಪೆಂಡೆಂಟ್ ನಿಂತೀನಿ ಅಂತಂದು ಧೈರ್ಯವಾಗಿ ಮುನ್ನಡೆಯಿದೆ. ಆ ಧೈರ್ಯ ಯಾವುದೇ ಹೇಳೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಿಲ್ಲ. ದಾವಣಗೆರೆ ಬಂದು ಎಲೆಕ್ಷನ್ ಮಾಡಿ ಸಿದ್ದರಾಮಯ್ಯ ಅವರು ದಾವಣಗೆರೆಗೆ ಬಂದು ಆ GB ವಿನಯ್ ಕುಮಾರ್ ನನ್ನ ಮಾತು ಕೇಳಿಲ್ಲ, ಅವನಿಗೆ 1 ವೋಟ್ ಹಾಕಬೇಡಿ ಅಂತ ಪ್ರಚಾರ ಮಾಡಿದ್ರು. ನಾನು ಯಾರು, ಒಬ್ಬ ಸಾಮಾನ್ಯ ವ್ಯಕ್ತಿ, ರಾಜ್ಯದ ಮುಖ್ಯಮಂತ್ರಿ ಬಂದು 7 ಸಾರಿ ನನ್ನ ಹೆಸರು ತಗೊಳ್ತಾರೆ. ಆ ವಿನಯ್ ಕುಮಾರ್ 1 ವೋಟ್ ಹಾಕ್ಬೇಡ್ರಿ, ಆ ವಿನಯ್ ಕುಮಾರ್ ವೋಟ್ ಹಾಕಿದ್ರೆ BJP ಗೆಲ್ಲುತ್ತೆ, ಆ ವಿನಯ್ ಕುಮಾರ್ ನನ್ನ ಮಾತು ಕೇಳಿಲ್ಲ, ಹಂಗೆ ನಾನು ಬೇಕಂತ ಕೇಳಿ ಸ್ವಲ್ಪ ಜನ ವಿನಯ್ ಕುಮಾರ್ ಅಂದರು, ಆಡಿಯನ್ಸ್ ಅಲ್ಲಿ ಇದ್ದರು, ವಿಡಿಯೋ ಇದೆ. ಸೊ ಒಬ್ಬ ಸಾಮಾನ್ಯ ವ್ಯಕ್ತಿನ ರಾಜ್ಯದ ಮುಖ್ಯಮಂತ್ರಿ ಬಂದು ಅವ್ರು ಬಾಯಲ್ಲಿ ಹೆಸರು ಹೇಳ್ತಾರೆ ಅಂತಂದಾಗ ಅದು ನಾನು ದುಡ್ಡು ಕೊಟ್ಟು ಮಾಡಿದ್ದು ಇಲ್ಲ, ನಾವು ಮಾಡಿದಂಥ ಕೆಲಸ. ನಾವು ಬಹಳ ಸಾಮಾನ್ಯರು, ನಮ್ಮ ಕೈಲಿ ಏನಾಗಲ್ಲ ಅಂತ ಅಂದ್ಕೊಂಡು ನಾವು ಕೂತಿರ್ತೀವಿ. ಆದರೆ ರಿಸ್ಕ್ ತಗೊಂಡು ಧೈರ್ಯವಾಗಿ ಮುನ್ನುಗ್ಗಿದಾಗ 50% ಕೆಲಸ ಆಗುತ್ತೆ. ಬಹಳಷ್ಟು ಜನ ಕಾಯ್ತಾ ಇರ್ತಾರೆ, ಒಳ್ಳೆ ಟೈಮ್ ಬಂದಾಗ ನಾವು ನಿರ್ಧಾರ ತಗೊಳ್ತೀವಿ, ಇನ್ನೊಂದು ಏನಾದರೂ ಮುಗಿಸಿ ಅದಾದ ಮೇಲೆ ಇನ್ನೊಂದೇನಾದರೂ ಶುರು ಮಾಡ್ತೀವಿ. ದಯವಿಟ್ಟು ಈ ಆಟಿಟ್ಯೂಡ್ನ ಇಟ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮೆಲ್ಲರೂ ಪ್ರಯತ್ನ ಮಾಡಿದ್ರೆ, IASಗೆ ಪ್ರಯತ್ನ ಮಾಡಿದರೆ ವರ್ಸ್ಟ್ ಕೇಸಲ್ಲಿ ನೀವು ಕೂಡ PDO ಆಗ್ತೀರಿ, ಇಲ್ಲ ತಹಶೀಲ್ದಾರ್ ಆಗ್ತೀರಿ, DYSP ಆಗ್ತೀರಿ. UPSC ಟ್ರೈ ಮಾಡಿ. ಈ ಭಾಗದಿಂದ ಬರ್ತಾರೆ ಹುಡುಗರು, ಏನಪ್ಪ ಆಗ್ತಿದ್ರೆ PSI, ಇಲ್ಲ ಇನ್ನೂ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿದ್ರೆ KS, PSI ಆಚೆ ಯೋಚನೆ ಮಾಡೋದಕ್ಕೆ ಎದುರ್ತಾರೆ. ಯಾಕೆ ಆ ಭಯ? ಡೈರೆಕ್ಟ್ IAS ತಯಾರಿ ಮಾಡಿ. ನಿಮಗೆ ಇಂಗ್ಲೀಷ್ ಇಂಗ್ಲೀಷನ್ನು 6 ತಿಂಗಳಲ್ಲಿ ನನ್ನ ಹತ್ರ ಬರುತ್ತೆ. ಶಶಿ ತರೂರ್ಗಿಂತ ಚೆನ್ನಾಗಿ ಇಂಗ್ಲೀಷ್ ಬರೋದು ನಾನು ಮಾಡ್ತೀನಿ. ಇಂಗ್ಲೀಷ್ ಪ್ರೊಫೆಸರ್, ನಿಮ್ಗೆ ಯಾರು ಇಂಗ್ಲೀಷ್ ಪ್ರೊಫೆಸರ್ ಇದ್ರು ಅವರಿಗಿಂತ ಚೆನ್ನಾಗಿ ಇಂಗ್ಲೀಷ್ ತಿಳ್ಕೊಳ್ಳೋ ರೀತಿಯಲ್ಲಿ ಮಾಡ್ತೀವಿ. ಟ್ರಿಕ್ಸ್ ಇದೆ ನಮ್ಮ ಹತ್ರ. ಬಟ್ ನೀವು ಹಾರ್ಡ್ ವರ್ಕ್ ಮಾಡಬೇಕು. ದೇರ್ ಇಸ್ ಎ ವೇ ಫಾರ್ವರ್ಡ್. ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಕಲಿಬೋದು. ದ ಹಿಂದೂ ಪೇಪರ್ ಬಗ್ಗೆ ನೀವೇ ಅರ್ಥ ಮಾಡಿಕೊಂಡು ಎಸ್ಸೆಗಳನ್ನ ಪ್ರಬಂಧ ಬರೀಬೋದು ಇಂಗ್ಲೀಷಲ್ಲಿ. UPSC ಎಕ್ಸಾಮಲ್ಲಿ 1200 ಪದಗಳಲ್ಲಿ ಪ್ರಬಂಧ ಬರೀಬೋದು. 3 ಗಂಟೆನಲ್ಲಿ 2 ಎಸ್ಸೆ ಬರೀಬೇಕು. ನೀವು ಅದನ್ನು ಬರೆಯೋ ರೀತಿನ ನಾವು ಮಾಡ್ತೀವಿ. ಇವತ್ತು ಆಂಧ್ರ ಪ್ರದೇಶದ ಒಬ್ಬರು DC ಆಗಿದ್ದಾರೆ, ಅದು ಯಾರು ಇನ್ನೊಬ್ರು ಯಾರೋ ಬರ್ತಡೇ ಮಾಡ್ತಾರೆ. ಆಮೇಲೆ ಹೋಗಿ ದೊಡ್ಡ ವೇದಿಕೆಯಲ್ಲಿ
MLA ಆಗಿ ಅಥವಾ MP ಆಗಿ ವಿಧಾನಸೌಧದಲ್ಲಿ ಇಲ್ಲ ಲೋಕಸಭೆಯಲ್ಲಿ ಹೋಗಿ ಒಂದು ಭಾಷಣ ಮಾಡಬೇಕಂತ ಒಂದು ಆಸೆ ಇದೆ. ಆ ಕನಸುಗಳನ್ನ ಕರ್ಕೊಂಡು ಅದಕ್ಕೆ ಒಂದು ಅಕ್ಷರಕ್ಕೆ ಬರಲಾಗಿದೆ. ಆ ಕನಸು ಇರೋದಕ್ಕೆ ಹೇಳಿದಂತ ಬಂದಿದ್ದು ನಾವು. ಇಲ್ಲ ಅಂತಂದ್ರೆ ಈಗ ಅಬ್ಸರ್ವಲ್ಲಿ ನಾನು ಬಂದಿದ್ದು ಬೆಳಗ್ಗೆ 6 ಗಂಟೆ ದಾವಣಗೆರೆ ಬಿಟ್ಟಿದ್ದು ಕಾರಲ್ಲಿ ಸುಮಾರು 400 ನಾವು ಅಲ್ಲಿಂದ ಬೇರೆ ಬೇರೆ ಹಳ್ಳಿಗಳಲ್ಲಿ ಸ್ಟಾಪ್ ಮಾಡಿಕೊಂಡು ನಿಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಮಾತಾಡೋದಿದೆ. ಇವತ್ತು ಅನುಸಿದ್ಧ ಅವರು, ಯಲ್ಲಾಲಿಂಗವರು, ವೀರಪ್ಪ ಪೂಜಾರಿ ಅವರು ಹಾಗೂ ಏನು ಒಳ್ಳೆಯ ಕಾರ್ಯಕ್ರಮ ಅಬ್ಸರ್ವದಲ್ಲಿ ಮಾಡಿದ್ದಾರೆ. ಇದು ಸಮಾಜಕ್ಕೆ ಅನಿವಾರ್ಯತೆ ಇರುವಂಥ ಕಾರ್ಯಕ್ರಮ. ನಿಮ್ಮಲ್ಲಿ ಒಂದು ಹೊಸ ಟೇಸ್ಟ್, ಒಂದು ಹೊಸ ಹವ್ಯಾಸವನ್ನು ಬೆಳೆಸುವಂಥ ಕಾರ್ಯಕ್ರಮ ಇದೆ. ಸಮಾಜದಲ್ಲಿ ಈ ರೀತಿ ಕಾರ್ಯಕ್ರಮಗಳು ಹೆಚ್ಚಿನದಾಗಿ ನಡೀತಾ ಇದೆ. ಬರವಣಿಗೆ, ಓದು, ಬುಕ್ಸ್ ನನ್ನ ಹತ್ರ ಇವತ್ತು 450,000 ಇವತ್ತು ನಿಮ್ಮ ಮೊಬೈಲು, ರೀಲು ಯಾವುದು ಏನಾದರೂ ಹೆಲ್ಪ್ ಬರೋದು ಅನ್ನೋದಿದ್ರೆ ನೀವು ಅನುಸರಿಸೋದ್ರಿಂದ ಯಾವ ರೀತಿ ಎಷ್ಟು ಗಟ್ಟಿಯಾಗಿ ನೀವು ಪರಿಸ್ಥಿತಿಗಳನ್ನು ಎದುರಿಸ್ತೀರಿ, ನಿಭಾಯಿಸ್ತೀರಿ. ಹಾಗಾಗಿ ಕಲೆ, ಸಾಹಿತ್ಯ, ಕ್ರೀಡೆ ಇದೆಲ್ಲದನ್ನು ನೀವು ಅಭ್ಯಾಸ ಬೆಳೆಸ್ಕೋಬೇಕು. ಓದು, ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಿ, ನಗರಗಳಿಗೆ ಹೋಗಿ. ಇಲ್ಲಿ PUC ಆಗಿರೋ ಮಕ್ಕಳಿಗೆ CUET ನೀವು BA B.Com ಮಾಡೋದಿದ್ರೆ B.Com.ಗೆ ಭಾರತ ದೇಶದಲ್ಲಿ ನಂಬರ್ 1 ಕಾಲೇಜ್ ಯಾವುದು? ಕಾಮರ್ಸ್ ಇದೆ. ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್, ಡೆಲ್ಲಿ ಯೂನಿವರ್ಸಿಟಿ. ಸೋಷಿಯಾಲಜಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಮಾಡ್ತೀನಿ ಅಂತಂದ್ರೆ ಲೇಡಿ ಶ್ರೀರಾಮ್ ಕಾಲೇಜ್ ಅಂಡ್ ಹಿಂದೂ ಕಾಲೇಜ್, ಸ್ಟೀಫನ್ಸ್ ಕಾಲೇಜ್ ಅಂತ ಇದೆ. ಏನು ಅರ್ಧಕ್ಕರ್ಧ ಮಿನಿಸ್ಟರ್ಗಳಾಗಿದ್ದಾರೆ, ಅವರೆಲ್ಲ ಓದಿರೋ ಕಾಲೇಜ್, ಬರೀ 4 ಕಾಲೇಜ್ ಮೆನ್ಷನ್ ಮಾಡಿ. ಸುಮಾರು 30% IAS IPS ಅಧಿಕಾರಿಗಳು ಈ ಕಾಲೇಜಲ್ಲಿ ಪಾಸ್ ಆಗಿ ಬಂದಿರೋಂಥದ್ದು. ನೀವು ಆ CUET ಎಕ್ಸಾಮ್ ಹೆಂಗೆ ಬರೆಯೋದು ಏನು ಅಂತಂದು ನಮ್ಮ ಅನುಸಿದ್ಧ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಆ ಮಾಹಿತಿ ಕೊಡ್ತೀವಿ. ಆ ಎಕ್ಸಾಮ್ ಹೆಂಗೆ ಅಪ್ಲೈ ಮಾಡೋದು, ಯಾವಾಗ ಅಪ್ಲೈ ಮಾಡೋದು, ನೇರವಾಗಿ ಅಬ್ಸರ್ವ್ ಬೋರ್ಡಿನ ಡೆಲ್ಲಿ ಯೂನಿವರ್ಸಿಟಿ ಬೆಸ್ಟ್ ಕಾಲೇಜಿಗೆ ಹೋಗಿ ನಿಮ್ಮ ಪರ್ಸನಾಲಿಟಿ ಹೆಂಗೆ ಡೆವಲಪ್ ಆಗುತ್ತೆ ಅಂತಂದರೆ, ನೀವೇನಾದರೂ ಫಾರ್ ಎಕ್ಸಾಂಪಲ್ ಲೇಡಿ ಶ್ರೀರಾಮ್ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ಕೊಂಡು ಬರ್ತೀರಿ ಅಂತ ಅನ್ಕೊಳ್ಳೋಣ. ಬೆಂಗಳೂರಲ್ಲಿ ಯಾವುದೊಂದು ಕಾರ್ಯಕ್ರಮ ಇದೆ, ಮುಖ್ಯಮಂತ್ರಿ ಅವರು ಚೀಫ್ ಗೆಸ್ಟ್, ನಿಮ್ಮ ತಂದೆಯವರು ಬರ್ತಾರೆ, ಕೇಳ್ತಾರೆ ನಿಮ್ಮ ಮಗಳು ಎಲ್ಲಪ್ಪ ಓದ್ತಿರೋದು ಅಂತ. ಲೇಡಿ ಶ್ರೀರಾಮ್ ಕಾಲೇಜ್ ಅಂತ ಅಂದ್ಬಿಟ್ರೆ ಮುಖ್ಯಮಂತ್ರಿ ಅಲ್ಲಿ ಚೇರಿಂದ ಎದ್ಬಿಟ್ಟು ನಿಮ್ಮ ತಂದೆಗೆ ಹ್ಯಾಂಡ್ ಶೇಕ್ ಮಾಡಿ ಶಬಾಷ್ ಅಂತ ಹೇಳಿ ವಾಪಸ್ ಬರ್ತಿದ್ದಾರೆ. ನಿಮ್ಮ ತಂದೆಗೆ ಆಗಬೇಕಂತ ಆಸೆ ಇದೆ ನಿಮಗೆ. ಅಷ್ಟು ರೆಪ್ಯುಟೇಷನ್, IIT ತರ ರೆಪ್ಯುಟೇಷನ್ ಆ ಕಾಲೇಜಲ್ಲಿ ಓದ್ ಬಂದ್ರಿ ಅಂತಂದ್ರೆ. ಯಾಕಂದ್ರೆ ನಮ್ಮ ಯಶಸ್ಸು ಕೇವಲ ನಮ್ಮ ಪರೀಕ್ಷೆ ಮೇಲಲ್ಲ, ನಾವು ಯಾವ ಕಾಲಘಟ್ಟದಲ್ಲಿ ಯಾವ ಜಾಗದಲ್ಲಿ ಇರ್ತೀವಿ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಆ ಸ್ವಾತಂತ್ರ್ಯಕ್ಕೆ ಒಂದು ಮರ್ಯಾದೆ ಸಿಗ್ತದೆ. ಇಲ್ಲಾಂದ್ರೆ ನಾವೆಲ್ಲ ಸಿಗುವಂಥ ಸ್ವಾತಂತ್ರ್ಯ ಅದು ಇದನ್ನ ಬೆನಿಫಿಟ್ಸ್ನ ತಗೊಂಡು, ಗ್ಯಾರಂಟಿಗಳು ತಗೊಂಡು, ಫ್ರೀ ಬಸ್ ಅಂದ್ಕೊಂಡು ಸುಮ್ಮನೆ ಕಾಲೇಜಿಗೆ ಹೋಗೋದು ಬರೋದು, ಡಿಗ್ರಿ ಆದ ತಕ್ಷಣ ಮದುವೆ ಆಗಿ ಯಾವುದೋ ಮನೆಗೆ ಹೋಗೋದು, 4-5 ಮಕ್ಕಳನ್ನ ಹೇರೋದು, ಆಮೇಲೆ ನಮ್ಮ ಕೆಲಸನ ಅವ್ರ ಮೇಲೆ ಹೇರೋದು. ನೀನಾದ್ರೂ ಆಗಪ್ಪ, ನಾನು ಆಗಿಲ್ಲ ಅಂತ ಅವಕಾಶ ಇದ್ದರೆ ನೀವೇನು ಮಾಡ್ತೀರಿ? ನಮ್ಮಂತ ಮಂದಿ ಕೇಳಿದ್ರೆ ನೀವೇನು ಮಾಡ್ತೀರಿ? ಹಾಗಾಗಿ ನನ್ನನ್ನು ಕರೆಸಿರುವಂಥ ಉದ್ದೇಶ ನಿಮ್ಮಲ್ಲಿ ಕೆಲಸಗಳನ್ನು ಬಿತ್ತಬೇಕು ಅಂತ. ನೀವು ಯಾರಾದರೂ ಇಲ್ಲಿ ಬಂದಿರೋದು ಅಂತ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಪ್ರಬಂಧ ಸ್ಪರ್ಧೆಯಲ್ಲಿ ಯಾರು ಗೆದ್ದಿದ್ದೀರಿ, ಯಾರು ಭಾಗವಹಿಸಿದ್ದೀರಿ, ನೀವು IAS KAS ಮಾಡ್ತೀನಿ ಅಂತ ಮುಂದೆ ಬಂದರೆ ನಮ್ಮ ಇನ್ಸೈಟ್ಸ್ IAS ಸಂಸ್ಥೆಯಿಂದ ಸಂಪೂರ್ಣ ಉಚಿತವಾಗಿ ನಿಮಗೆ ಕೋಚಿಂಗ್ ಕೊಡ್ತೀನಿ ಅಂತ ಹೇಳಿ. ಸಂಪೂರ್ಣ ಉಚಿತವಾಗಿ ಯಾವ ಒಂದು ಬೆಂಗಳೂರಿಗೆ ಬರಲಿ. ನಾನು ಈ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ, ಒಂದು ಸರ್ಟಿಫಿಕೇಟ್ ತೋರಿಸ್ರಿ. ನಮ್ಮ ಅನುಸಿದ್ಧ ಯಲ್ಲಾಲಿಂಗ ಮತ್ತು ನಮ್ಮ ಬೀರಪ್ಪ ಇಲ್ಲಿ ಯಾರು ಸಂಘಟಕರು ಎಲ್ಲರನ್ನೂ ಒಂದು ಟೀಮ್ ಅವ್ರ ಹೆಸರು ಹೇಳಿ ನಿಮಗೆ ಸಂಪೂರ್ಣವಾಗಿ IAS KAS ಕೋಚಿಂಗ್ ಕೊಡ್ತೀನಿ. ಹಂಗಾದ್ರೂ ನೀವು ಪ್ರಯತ್ನ ಮಾಡ್ತೀವಿ ಅಂತ, ಉಚಿತ ಕೊಟ್ಟಾಗಾದ್ರೂ ಪ್ರಯತ್ನ ಮಾಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ನಿಮ್ಮೆಲ್ಲರೂ ಒಳ್ಳೆಯದಾಗಿ ನನ್ನನ್ನು ಇಲ್ಲಿ ಕಳಿಸಿ. ನಮ್ಮ ಎಲ್ಲ ನಾಯಕರು ಕೂಡಿಕೊಂಡು ಭೇಟಿಯನ್ನು ಕೊಟ್ಟಾಗ GP ವಿನಯ್ ಕುಮಾರ್ ಸರ್ ಅವರು ಒಂದೇ ಚೋರಿ ಕಾರ್ಯಕ್ರಮವನ್ನ ಜುಲೈ ತಿಂಗಳಲ್ಲಿ ಮಾಡಬೇಕು ಅಂತ ನಮ್ಮ ಕನಸಿತ್ತು. ಆದರೆ GP ವಿನಯ್ ಕುಮಾರ್ ಸರ್ ಬರೀ ಕಲಬುರಗಿ, ಅಫಜಲ್ಪುರ ಇಷ್ಟೇ ಸಂಬಂಧಪಟ್ಟಂತ ನಾಯಕ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳು ವಿಡಿಯೋದನ್ನ ಕೊಡಿ, ಗ್ಯಾರಂಟಿವಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕಾಗಿ ಈ ದಿನ ಡೇಟ್ ಅವರೇ ಫಿಕ್ಸ್ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಗ್ಗಟ್ಟು GP ವಿನಯ್ ಕುಮಾರ್ ಸರ್ ಬಂದಿದ್ದಾರೆ. GP ವಿನಯ್ ಕುಮಾರ್ ಸರ್ ಅಂದ್ರೆ ಬರೀ IAS KAS
ಜಿಲ್ಲೆ ಅಂತ ತಮ್ಗೆ ಗೊತ್ತಿದೆ. ಅವ್ರು ಹೇಳಿದ್ರು, ನಾನು ಮೊಬೈಲಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯ್ತು, ದಾವಣಗೆರೆ ಜಿಲ್ಲೆಯಲ್ಲಿ ಶಾಮನೂರು ಸುಶೇಂದ್ರಪ್ಪ ಕುಟುಂಬ ಹೆಂಗಿದೆ ಅಂದ್ರೆ ಪ್ರಭಾವಿ ನಾಯಕರ ಕುಟುಂಬ ಇದೆ. ಅಂತ ಪ್ರಭಾವಿ ನಾಯಕರ ವಿರುದ್ಧ ಇಂಡಿಪೆಂಡೆಂಟ್ ಆಗಿ ಪಾರ್ಲಿಮೆಂಟ್ಗೆ ಸಂಘಟನೆ ಹೊಡೆದು 40,902 ವೋಟ್ಗಳನ್ನ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಪಡೆದಂತ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ನಾಯಕ ಇದ್ರೆ ಅದು ಜಿ ವಿ ವಿನಯ್ ಕುಮಾರ್ ಮತ್ತು ನಮ್ಮ ಹೆಮ್ಮೆಯಿಂದ ಇರ್ತೇವೆ. ಯಾಕೆ ಅವ್ರ ಬಗ್ಗೆ ಇಷ್ಟವಾಗಿ ಮಾತಾಡ್ತಾ ಇದ್ದೀವಿ ಅಂದ್ರೆ ಅವ್ರ ಕಣ್ಣಲ್ಲಿ ಸಮಾಜಕ್ಕೆ ಹೋಗ್ಬೇಕಂತ ನಮ್ಮ ಉದ್ದೇಶವಿಲ್ಲ. ಇಂಥ ಪ್ರಾಮಾಣಿಕರು ನಮ್ಮ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಯಾಕಿಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಅಫ್ಜಲ್ಪುರ ತಾಲೂಕಿನಲ್ಲಿ ಬಹುಶಃ ಶಾಸಕರು ಇರಬೇಕಾಗಿತ್ತು, ಅವರು ಇದ್ರ ಮಾತಾಡಬೇಕು ನನ್ನ ಆಶೆ ಮಾಡಿತ್ತು. ಯಾಕೆ ಅಂದ್ರೆ ಅಫ್ಜಲ್ಪುರ ತಾಲೂಕಿನಲ್ಲಿ ಶಾಸಕರು ಶಿಕ್ಷಣ ಪ್ರೇಮಿಗಳಂತ ಕಳಿಸ್ಕೊಳ್ತಾ ಇದ್ದಾರೆ. ಅಫ್ಜಲ್ಪುರ ತಾಲೂಕಿನಲ್ಲಿ ಶಿಕ್ಷಣ ರಂಗ ಕುಸಿತ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 7 ಜಿಲ್ಲೆ 41 ತಾಲೂಕು ಬರ್ತವೆ. ಆದರೆ ಹಿಂದುಳಿದ ತಾಲೂಕು ಅಂತೇಳಿ ನಾವು ಬ್ಯಾಕ್ ಪಟ್ಟಿಯನ್ನ ಕಟ್ಕೊಳ್ತಿದ್ದೀವಿ. ಆ ಬ್ಯಾಕ್ ಪಟ್ಟಿಯನ್ನ ತೆಗಿಬೇಕಾದ್ರೆ ಅದು ಶಿಕ್ಷಣ ಮಾತ್ರ ಸಾಧ್ಯ ಇದೆ. ವಿನಯ್ ಕುಮಾರ್ ಅಂತ ನಮ್ಮ ಹಿಂದೆ ಇದೆ, ಅದು ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕಾಗಿ ಜಿ ವಿ ವಿನಯ್ ಕುಮಾರ್ ಮಾಡ್ಕೊತಾ ಇದ್ದೇನೆ. ಮತ್ತೆ ಯಾವುದಾದ್ರು ಸಂದರ್ಭದಲ್ಲಿ ನಮ್ಮ ಕರೆಗಳನ್ನು ಬರಬೇಕು. ಮತ್ತೆ ಈ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಶಿಕ್ಷಣ ಕೆಳಮಟ್ಟದಲ್ಲಿದೆ, ರಾಷ್ಟ್ರೀಯ ಹಂತದಲ್ಲಿ ನಾವಿದ್ದೀವಿ. ನಿಮ್ಮಿಂದ ಏನಾದರೂ ನಿಮ್ಮ ಫೋಟೋವನ್ನು ಮನೆಯಲ್ಲಿ ಮನೆಯಲ್ಲಿಟ್ಟು ಪೂಜೆ ಮಾಡುವಂತ ಮನಸ್ಥಿತಿ ಇದ್ದಾರೆ. ಅದಕ್ಕಾಗಿ ಸಾಧ್ಯ ಯಾವಾಗ ಕಡೆ ಕೊಡ್ತೀವಿ ಅವಾಗ ಜಿಲ್ಲೆಗೆ ಅಷ್ಟೇ ನೀವು ಸೀಮಿತವಾಗದೆ ನಮ್ಮ ಅಫ್ಜಲ್ಪುರ, ಕಲಬುರಗಿ, ಸುತ್ತಮುತ್ತ ಜಿಲ್ಲೆಗಳಿಗೆ ಬರಬೇಕು. ಎಲ್ಲ ಬಡ ಮಕ್ಕಳಿಗೆ ನಿಮ್ಮಂತ ಪ್ರೇರಣೆ ಯಾಕೆ ನಮಗೆ ಅವಶ್ಯಕತೆ ಇದೆ. ಅದಕ್ಕಾಗಿ ಅಷ್ಟೇ ಅಲ್ಲದೆ ಒಂದು ವಿಶೇಷವಾದಂತ ಒಂದು ಮಾತನ್ನು ಹೇಳ್ತೇನೆ. ಶಿಕ್ಷಣ ಅಂದ್ರೆ ಬರೀ ಒಂದು ಶಿಕ್ಷಣ ಕಲಿಬೇಕಾದ್ರೆ ಒಬ್ಬ ವ್ಯಕ್ತಿ ಒಂದು ಗ್ರಾಮ ಉದ್ಧಾರ ಆಗಬೇಕಾದ್ರೆ ಒಂದು ಶಿಕ್ಷಣ ಅವಶ್ಯಕತೆ ಇದೆ. ಒಂದು ಜಿಲ್ಲೆಯನ್ನು ತಾಲೂಕು ಉದ್ಧಾರ ಆಗಬೇಕಾದ್ರೆ ಅದಕ್ಕೆ ಶಿಕ್ಷಣ ಬಹಳ ಅವಕಾಶ ಇದೆ. ಒಂದು ಜಿಲ್ಲೆ ಆಗಬೇಕಾದ್ರೆ ಅದಕ್ಕೆ ಶಿಕ್ಷಣ ಬೇಕು. ಅದಕ್ಕೆ ಅಂಬೇಡ್ಕರ್ ಅವರು ಮಾತನ್ನ ಹೇಳ್ತಾರೆ, ಶಿಕ್ಷಣ ಎಂಬುದು ಹುಲಿಗೆ ಆಗತ್ತಂತೆ, ಅದನ್ನು ಕುಡಿದವರು ಮಾತ್ರ ಗರ್ಜಿಸ್ತಾನೆ ಅನ್ನುವಂತ ಮಾತನ್ನ ಅವತ್ತು ಬಾಬಾ ಸಾಹೇಬರು ಹೇಳಿದ್ರು. ಮತ್ತೆ ಅಷ್ಟೇ ಅಲ್ಲ, ಬಾಬಾ ಸಾಹೇಬ್ರೆ ಉತ್ತರ ಆಫ್ರಿಕಾದ ನೆಲ್ಸನ್ ಮಂಡೇಲಾ ಅವರು ಮಾತನ್ನ ಹೇಳ್ತಾರೆ, ಬಾಬಾ ಸಾಹೇಬ್ರೆ ನಿಮ್ಮ ಜನರು ಹುಟ್ಟಿದ್ದಾರೆ ಅಂತ ಕೇಳಿದಾಗ ಬಾಬಾ ಸಾಹೇಬ್ ಹೇಳ್ತಾರೆ, ಇಡೀ ಭಾರತ ದೇಶಕ್ಕೆ ಒಂದು ಸೂರ್ಯ, ಇಡೀ ಜಗತ್ತಿಗೆ ಒಂದು ಸೂರ್ಯ ಇದೆ, ಭಾರತ ದೇಶಕ್ಕೆ 2 ಸೂರ್ಯಗಳಿವೆ. ಯಾವ್ಯಾವ ಸೂರ್ಯ ಅಂದ್ರೆ, ಒಂದು ಸೂರ್ಯ ಬೆಳಗ್ಗೆ 6ಕ್ಕೆ ಉದಯವಾಗಿ ಸಂಜೆ 6ಕ್ಕೆ ಅಂತ್ಯ ಆಗುತ್ತೆ. ಇನ್ನೊಂದು ಸೂರ್ಯ ಅಂದ್ರೆ ಯಾರು ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ, ಧ್ವನಿಗಳ ಸಮುದಾಯ ಇದೆ. ಧ್ವನಿಗಳ ಸಮುದಾಯಕ್ಕೆ ಧ್ವನಿ ಕೊಟ್ಟಂತ ಏಕೈಕ ನಾಯಕ ಅಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಸರ್ಕಾರಿ ಶಾಲೆಯಲ್ಲಿ ತಾಲೂಕಿನ ಶಾಸಕರು ಶಿಕ್ಷಣ ಪ್ರೇಮಿಗಳು ಅಂತ ಬಂಡಾಯವಾಗಿ ಮಾತಾಡ್ತಾರೆ. ಅಫ್ಜಲ್ಪುರದಲ್ಲಿ ಸರ್ಕಾರಿ ಶಾಲೆ ಪರಿಸ್ಥಿತಿ ಒಳ್ಳೆ ಕಟ್ಟಡ ಇಲ್ಲ, ಶೌಚಾಲಯ, ನೀರಿಲ್ಲ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಬಹುಶಃ ನಲ್ಲಲ್ಲಿ ಪೂಜಾರಿಗಳು ಮಾಡಿದ್ದಾರೆ. ಈ ವಿಷಯವನ್ನು ಎಂ ಆರ್ ಪಾಟೀಲ್ ಸಾಹೇಬರಿಗೆ ನಿತಿನ್ ಗುಂಜಾಧರ್ ಸಾಹೇಬ್ ಮುಟ್ಟಿಸಬೇಕಂತ ಇಲ್ಲ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೇನೆ. ನಿತಿನ್ ಗುಂಜಾಧರ್ ಸಾಹೇಬ್